ಅದು ಮತ್ತೆ ನೆನೆಸ್ಬೇಕಾಗ್ತದೆ. ಹೊಸದಾಗಿ ಬರ್ತಿರುವಂಥ ಲೇಖಕರಿಗೆ ಸಹಿತ ಈ ಒಂದು ಏನಪ್ಪ ಅಂದ್ರೆ ನಾವು ಒಳ್ಳೆಯದನ್ನು ಬರೆದ್ರೆ ತ್ರಾಸು ತೊಗೊಂಡು ಬರೆದ್ರೆ ಭವಿಷ್ಯ ಐತಿ ಅನ್ನೋದಕ್ಕೆ ಇದೊಂದು ಬಾನು ಮುಸ್ತಾಕ್ ಅವರ ಈ ಕೃತಿ ಸಾಕ್ಷಿ. ಅವ್ರ ಬುಕ್ಕರ್ ಮಟ್ಟಕ್ಕೆ ಏರಿದ್ದಕ್ಕೆ ಅವರ ನೋವಿನ ಸಂಕಟದ ಮತ್ತು ಪ್ರತಿಭಟನಾತ್ಮಕ ಅಷ್ಟಲ್ಲ ನೋವುಗಳನ್ನು ಹೇಳುವಂಥ ಶೈಲಿಯಿಂದಾಗಿ ಇವತ್ತು ಮುಟ್ಟಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಮತ್ತು ಅವ್ರ ಇಡೀ ಕ್ಯಾಬಿನೆಟ್ ಇವತ್ತು ನಮ್ಮ ಡಿ ಕೆ ಶಿ ಆಗಿರ್ಬೋದು, ಸಚಿವರಾದ ಜಮೀರ್ ಅಹಮದ್ ಅವರಾಗಿರ್ಬೋದು, ಶಿವರಾಜ್ ತಂಗಡಗಿ, ವಿಧಾನ ಪರಿಷತ್ ಸಭಾಪತಿ ಏನಪ್ಪ ಬಸವರಾಜ್ ಹೊರಟ್ಟಿ, ರಿಜ್ವಾನ ಅರ್ಷಾದ, ವಿಧಾನ ಸದಸ್ಯರಾದ ಕೆ ಗೋವಿಂದರಾಜು, ಹೀಗೆ ಸಾಹಿತ್ಯ ನಟರಾಜ್ ಹುಳಿಯಾರ ಇವರೆಲ್ಲ ಕೂಡಿಕೊಂಡು ಇವತ್ತು ಆ ಫಂಕ್ಷನ್ದಲ್ಲಿ ಭಾಗಿಯಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಬರಹಗಾರರಿಗೆ. ಅವ್ರ ಬರಹಗಾರರನ್ನು ತೊಗೊಂಡು ಹೋಗುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಷಯ. ಇದೊಂದು ಆದರ್ಶ. ಬಟ್ ಇನ್ನೂ ಅಷ್ಟೇ ನಮ್ಮ ಸರ್ಕಾರ ಈ ಬರಹಗಾರಿಗೆ ಪ್ರೋತ್ಸಾಹ ಕೊಡಲಿ. ಮತ್ತು ಬರಹಗಾರರಾದರೂ ಸಹಿತ ಅದೊಂದು ಉದ್ಯೋಗನ್ನಾಗಿ ಅದ್ರ ಇನ್ವಾಲ್ವ್ ಆದರೆ ಮೋಸ್ಟ್ಲಿ ಯಶಸ್ವಿ ಆಗ್ಬೋದೇನೋ. ಆದರೂ ಒಂದು ಮಾತು ನಾವು ಹೇಳಲೇಬೇಕಾಗ್ಯದ, ಕೊಂಡು ಓದುವವರ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ. ಯಾಕೆಂದರೆ ಅವ್ರಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗ ಇರೋದ್ರಿಂದ ಕೊಂಡು ಓದು ಪ್ರವೃತ್ತಿ ಇಲ್ಲಿ ಬೆಳೀತಾ ಇಲ್ಲ ಅನ್ನೋ ಸಹಿತ ಅಷ್ಟ ಸಹಿತದ. ಎಲ್ಲಿವರೆಗೆ ನಾವು ಅರ್ಥ ವ್ಯವಸ್ಥೆಯನ್ನು ಭಲಾಟೆ ಮಾಡೋದಿಲ್ಲೋ, ಎಲ್ಲರಿಗೂ ಉದ್ಯೋಗ ಕೊಡಿಸೋದಿಲ್ಲೋ, ಈ ಸಮಸ್ಯೆ ಇದ್ದೇ ಇರೋದು. ಹಾಗೆ ಸರ್ಕಾರನ ಅನಿವಾರ್ಯವಾಗಿ ಇಂಥ ಲೇಖಕರನ್ನು ಗುರ್ತಾ ಹೇಳೋದ. ಕೇವಲ ಬುಕ್ಕರ್ ಬಂದದ, ಮೆಗಾಸ್ಟೆ ಬಂದದ, ನೋಬಲ್ ಬಂದದ, ನಾವು ಅದು ಬೆನ್ನ ತೆಗೆದ್ರು. ಇನ್ನೂ ಉತ್ತಮ ರೈಟರ್ ಇದ್ದಾರಲ್ಲ, ಹೋಗಿ ಮುಟ್ಟಿಲ್ಲ. ಅಲ್ಲಿಗೆ ಮುಟ್ಟಲಾರದ ಕಾರಣ ಭಾಷಾಂತರ ಮಾಡುವಂಥದ್ದು. ಇಂಗ್ಲೀಷ್ ಒಂದು ಜಗದ ಒಂದು ರಿಚ್ ಭಾಷೆ, ಎಲ್ಲರಿಗೂ ಮುಟ್ಟಿದ ಭಾಷೆ ಅನ್ನೋದು ನಾವು ನೆನಪಿಟ್ಕೊಂಡು ಮುಂದಿನ ಹೆಜ್ಜೆಟ್ರೆ ಆಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಬಾನು ಮುಸ್ತಾಗಿರೋಂಥ ಕೃತಿ ಇನ್ನಷ್ಟು ಬರಲಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಇದನ್ನು ಹೇಳೋದೇನಿಲ್ಲ. H16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.